ಎವ್ರಿವನ್, ನಮಸ್ಕಾರ. ಕಾಸಿ ಟೇಲ್ಸ್ ವಿತ್ ಮೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಲಾಂಛನ. ಇವತ್ತಿನ ವಿಡಿಯೋದಲ್ಲಿ ತೆನಾಲಿ ರಾಮಕೃಷ್ಣ ಆಸ್ಥಾನಕದ ವಿದೂಷನಾಗಿ ಹೇಗಿರ್ತಾನೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ದಿನ ತೆನಾಲಿ ರಾಮಕೃಷ್ಣ ಹಾಗೂ ಅವನ ರಾಜಭಟರು ಹಾಗೂ ಒಬ್ಬ ಒಳ್ಳೆಯ ಪಂಡಿತ ಅಂತಾನೆ ಹೇಳ್ಬೋದು, ಗೌರವ ಪಡೆದಿರುವಂತಹ ಪಂಡಿತರು ಅಲ್ಲಿಗೆ ಬಂದಿರ್ತಾರೆ. ಅವರೇನು ಹೇಳ್ತಾರೆ ಅಂತ ಹೇಳಿದರೆ, ಎಲ್ಲವೂ ಮಾಯೆ ಅಂತ ಹೇಳ್ತಾರೆ. ಅದೇ ರೀತಿ ಆಹಾರ ಸೇವನೆಯು ಕೂಡ ಒಂದು ಮಾಯೆ ಅಂತ ಹೇಳ್ತಾರೆ. ಇದನ್ನು ಕೇಳಿದ ತೆನಾಲಿ ರಾಮಕೃಷ್ಣನಿಗೆ ಬಹಳ ಸಂದೇಹ ಉಂಟಾಗುತ್ತದೆ. ಏನಿದು ಮಾಯೆ ಅಂತ ಅವನು ಚಿಂತೆ ಮಾಡ್ತಾ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಪಂಡಿತರು ಹೇಳ್ತಾರೆ, ಆಹಾರ ಸೇವನೆಯು ಒಂದು ಮಾಯೆ. ಯಾಕಂದರೆ ಒಂದು ನಿಮಿಷದಲ್ಲಿ ತಟ್ಟೆಯಲ್ಲಿದ್ದ ಆಹಾರವು ಸ್ವಲ್ಪ ಹೊತ್ತಾದ ನಂತರ ಅದರ ಸ್ಥಾನವನ್ನು ಬದಲಾಯಿಸಿಕೊಳ್ಳುತ್ತದೆ. ಅಂದರೆ ಆ ಜಾಗದಲ್ಲಿ ಅದು ಇರೋದೇ ಇಲ್ಲ. ಹಾಗಾಗಿ ಇದು ಮಾಯೆಯೇ ಸರಿ ಅಂತ ಅವರು ವಾದ ಮಾಡ್ತಾರೆ. ಈ ವಾದವನ್ನು ಕೇಳಿದ ಮಹಾರಾಜ ಬಹಳ ಸಂತೋಷನಾಗಿ ಪಂಡಿತರಿಗೆ ಉಡುಗೊರೆಯನ್ನು ಕೊಟ್ಟು ಅಲ್ಲಿಂದ ಕಳುಹಿಸಿಕೊಡುತ್ತಾನೆ. ಆದರೆ ತೆನಾಲಿ ರಾಮಕೃಷ್ಣನಿಗೆ ಈ ಮಾಯೆ ಎನ್ನುವಂತಹ ಒಂದು ಸಂದೇಹ ಇರೋದ್ರಿಂದ ಅವನೇನು ಮಾಡ್ತಾನೆ ಅಂದರೆ, ಭಟರನ್ನು ಅದೇ ರೀತಿ ಪಂಡಿತರನ್ನು ತನ್ನ ಮನೆಗೆ ಔತಣಕ್ಕಾಗಿ ಕರೀತಾನೆ. ಹಾಗಾಗಿ ಔತಣಕ್ಕೆ ಕರೆದಿರೋದ್ರಿಂದ ಎಲ್ಲರೂ ಅಲ್ಲಿಗೆ ಬಂದು ಸೇರಿರ್ತಾರೆ. ಭಟರು ಬಂದಿರ್ತಾರೆ, ಸದಸ್ಯರು ಬಂದಿರ್ತಾರೆ, ಹಾಗೆ ಈ ಮಹಾಪಂಡಿತ ಕೂಡ ಅಲ್ಲಿಗೆ ಬಂದಿರ್ತಾರೆ. ಆಗ ತೆನಾಲಿ ರಾಮಕೃಷ್ಣ ಏನು ಮಾಡ್ತಾನೆ ಅಂದರೆ, ಉಳಿದ ಎಲ್ಲರಿಗೂ ಆಹಾರವನ್ನು ವಿತರಿಸ್ತಾನೆ, ಭೋಜನವನ್ನು ನೀಡ್ತಾನೆ. ಆದರೆ ಈ ಪಂಡಿತನಿಗೆ ಮಾತ್ರ ಯಾವುದೇ ರೀತಿಯಾದಂತಹ ಭೋಜನವನ್ನು ನೀಡೋದೇ ಇಲ್ಲ. ಇದನ್ನು ಕಂಡು ಪಂಡಿತರಿಗೆ ಬಹಳನೇ ಕೋಪ ಬಂದುಬಿಡತ್ತೆ. ಹಾಗಾಗಿ ಅವರು ಜೋರಾಗಿ ನನ್ನ ಭೋಜನ ಎಲ್ಲಿ ಅಂತ ಕಿರಿಚಾಡ್ಬಿಡ್ತಾರೆ. ಆಗ ತೆನಾಲಿ ರಾಮಕೃಷ್ಣ ಹೇಳ್ತಾನೆ, ಎಲ್ಲವೂ ಮಾಯೆ, ಆಹಾರ ಸೇವನೆಯೂ ಮಾಯೆ ಅಂತ ನೀವೇ ಹೇಳಿರೋದ್ರಿಂದ ಇದು ಮಾಯೆಯಾಗಿರುತ್ತೆ. ಹಾಗಾಗಿ ನಾನು ನಿಮಗೆ ಆಹಾರವನ್ನು ನೀಡುವ ಅಗತ್ಯ ಇರೋದಿಲ್ಲ ಅಂತ ಹೇಳ್ತಾರೆ. ಇದನ್ನು ಕೇಳಿದ ಪಂಡಿತ ತುಂಬಾ ಕೋಪಗೊಂಡು ಮಹಾರಾಜನ ಬಳಿ ತೆನಾಲಿ ರಾಮಕೃಷ್ಣನನ್ನು ಕರೆದುಕೊಂಡು ಹೋಗ್ತಾನೆ. ಆಗ ತೆನಾಲಿ ರಾಮಕೃಷ್ಣ ಮಹಾರಾಜನಿಗೆ ಹೇಳ್ತಾನೆ, ಏನು ಅಂದರೆ, ಮಹಾಪಂಡಿತರು ಹೇಳಿದ ಹಾಗೆ ಎಲ್ಲವೂ ಮಾಯೆ, ಆಹಾರವೂ ಮಾಯೆ, ಭೋಜನವೂ ಮಾಯೆ, ಸೇವನೆಯೂ ಮಾಯೆ ಅಂತ ಹೇಳಿದ ಪಂಡಿತರ ಮುಂದೆ ನಾನು ಹೇಗೆ ಅವರಿಗೆ ಭೋಜನವನ್ನು ನೀಡಬಹುದು ಅಂತ ತನ್ನ ಜಾಣತನದಿಂದ ಉತ್ತರವನ್ನು ನೀಡ್ತಾನೆ. ಇದನ್ನು ಕಂಡು ಮಹಾರಾಜನಿಗೆ ತುಂಬಾ ಖುಷಿಯಾಗುತ್ತೆ. ಹಾಗೆ ಅವನನ್ನು ಆಸ್ಥಾನದ ವಿದೂಷಕನಾಗಿ ನೇಮಕ ಮಾಡ್ತಾನೆ.